ಹೆಣ್ಮಕ್ಳೇ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ತಿರುವಂತ 28 ವರ್ಷದ ಹೆಣ್ಣು ಮಗಳು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಯೂರಿನ್ ಇನ್ಫೆಕ್ಷನ್ ಇಂದ ತೀರೋಗಿದ್ದಾರೆ. ಯೂರಿನರಿ ಇನ್ಫೆಕ್ಷನ್ಸ್ ಆದಾಗ ತುಂಬಾ ಜನ ಕೇರ್ಲೆಸ್ ಆಗಿರ್ತಾರೆ. ಅದು ತುಂಬಾ ಜಾಸ್ತಿ ಆದಾಗ ಬ್ಲಡ್ಗೂ ಕೂಡ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಬಿ ಕೇರ್ಫುಲ್. ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಮೇನ್ ಆಗಿ ಕಡಿಮೆ ನೀರು ಕುಡಿಯೋರ್ಗೆ ಬರುತ್ತೆ. ಆದಷ್ಟು ದಿನಕ್ಕೆ 3 ಇಂದ 4 ಲೀಟರ್ ಅಷ್ಟು ನೀರನ್ನ ಕುಡೀರಿ. ಕೆಲವರು ಚಳಿಗೆ 1 ಲೀಟರ್ ಕೂಡ ನೀರು ಕುಡಿತಾ ಇಲ್ಲ. ಇನ್ನು ಆಫೀಸ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಪದೇ ಪದೇ ವಾಶ್ರೂಮ್ಗೆ ಹೋಗ್ಬೇಕಾಗತ್ತೆ ಅಂತ ನೀರ್ನೇ ಕುಡಿತಾ ಇಲ್ಲ. ಈ ನೀರ್ ಕಡಿಮೆ ಕುಡಿಯೋದ್ರಿಂದನೇ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗುತ್ತೆ. ನೆಕ್ಸ್ಟ್, ತುಂಬಾ ಜನ ಮಾಡ್ತಾ ಇರುವಂತಹ ತಪ್ಪು ಯೂರಿನ್ ನ ಹೋಲ್ಡ್ ಮಾಡಿ ಇಟ್ಕೊಳ್ಳೋದು. ತುಂಬಾ ಹೊತ್ತು ಹೋಲ್ಡ್ ಮಾಡ್ಕೊಳ್ಳೋದ್ರಿಂದನೂ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಬರುತ್ತೆ. 3 ಇಂದ 4 ಗಂಟೆಗೆ ಒಂದ್ಸಲ ಯೂರಿನ್ ನ ಪಾಸ್ ಮಾಡಿ, ಹೋಲ್ಡ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್, ಪಬ್ಲಿಕ್ ಟಾಯ್ಲೆಟ್ಸ್ ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಆ ಪ್ಲೇಸ್ಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಡಿ. ಜೊತೆಗೆ ಕೆಲವು ಕ್ಲೀನಿಂಗ್ ಸ್ಪ್ರೇಗಳು ಕೂಡ ಬರ್ತಾ ಇದೆ, ಅದನ್ನ ಅಲ್ಲಿಗೆ ಸ್ಪ್ರೇ ಮಾಡ್ಬಿಟ್ಟು ನೀವು ಯೂಸ್ ಮಾಡ್ಬೋದು. ಟಿಶ್ಯೂಗಳನ್ನ ಕ್ಯಾರಿ ಮಾಡಿ ಟಿಶ್ಯೂ ಇಂದ ಆ ಪ್ಲೇಸ್ ಮೇಲೆ ಹಾಕ್ಬಿಟ್ಟು ನೀವು ಯೂಸ್ ಮಾಡ್ಬೋದು. ಹೀಗೆ ಆಲ್ಟರ್ನೇಟಿವ್ ಆಗಿ ಕ್ಲೀನ್ ಮಾಡ್ಕೊಂಡು ನೀವು ವಾಶ್ರೂಮ್ ನ ಯೂಸ್ ಮಾಡ್ಕೋಬೇಕೇ ಹೊರತು ಯೂರಿನ್ ನ ಕಂಟ್ರೋಲ್ ಮಾಡ್ಕೋಬೇಡಿ. ಅದರಿಂದ ತುಂಬಾ ರೀತಿ ಪ್ರಾಬ್ಲಮ್ಸ್ ಬರುತ್ತೆ. ನಂತರ ಯೂರಿನ್ ಪಾಸ್ ಮಾಡಾದ್ಮೇಲೆ ಫ್ರಂಟ್ ಮತ್ತೆ ಬ್ಯಾಕ್ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಜೊತೆಗೆ ಟಿಶ್ಯೂಸ್ ಇಂದ ನೀಟಾಗಿ ಡ್ರೈ ಮಾಡ್ಕೋಬೇಕು. ಒದ್ದೆ ಇದ್ರೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಆದಷ್ಟು ಇನ್ನರ್ಸ್ ನ ಪ್ಯೂರ್ ಕಾಟನ್ ಇರೋದನ್ನೇ ನೋಡ್ಕೊಳ್ಳಿ. ಪ್ಯೂರ್ ಕಾಟನ್ ಇನ್ನರ್ಸ್ ಮಾತ್ರನೇ ಬಳಸಿ. ಪಾಲಿಸ್ಟರ್ಸ್, ಬೇರೆ ಮೆಟೀರಿಯಲ್ಸ್ ನ ಆದಷ್ಟು ಅವಾಯ್ಡ್ ಮಾಡಿ. ತುಂಬಾ ಟೈಟ್ ಆಗಿರುವಂತಹ ಇನ್ನರ್ಸ್ ನ ದಯವಿಟ್ಟು ಬಳಸಬೇಡಿ. ನೆಕ್ಸ್ಟ್, ಈ ತಪ್ಪನ ಇತ್ತೀಚಿನ ಕಾಲದಲ್ಲಿ ತುಂಬಾ ಜನ ಮಾಡ್ತಾ ಇದ್ದಾರೆ. ವೆಜನಲ್ ಕ್ಲೀನ್ ಅಂತ ಹೇಳ್ಬಿಟ್ಟು ಯಾವ್ದಾರ ಲಿಕ್ವಿಡ್ ಯೂಸ್ ಮಾಡೋದು, ಶಾಂಪೂ, ಸೋಪ್ಗಳನ್ನ, ಪೌಡರ್ಸ್ಗಳೆಲ್ಲಾನು ಇಂಟೀರಿಯರ್ ಪಾರ್ಟ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ವೆಜೈನಾದಲ್ಲಿ, ನಿಮ್ಮ ಇಂಟೀರಿಯರ್ ಪಾರ್ಟ್ಸ್ ಅಲ್ಲಿ ಯಾವುದೇ ರೀತಿ ಕ್ರೀಮ್ಸು, ಲೋಷನ್ಸು, ಸೋಪು, ಹ್ಯಾಂಡ್ ವಾಶು ಯಾವುದನ್ನು ಬಳಸಬೇಡಿ ಕ್ಲೀನಿಂಗ್ ಮಾಡೋದಕ್ಕೆ. ವೆಜನಲ್ ಕ್ಲೀನಿಂಗ್ ಅಂತ ಬರುತ್ತಲ್ವಾ, ಅದು ಕೂಡ ಅವಶ್ಯಕತೆ ಇರಲ್ಲ. ತುಂಬಾ ನಿಮ್ಗೆ ಇನ್ಫೆಕ್ಷನ್ಸ್ ಆಗ್ತಾನೆ ಇದ್ರೆ ಡಾಕ್ಟರ್ನ ಕೇಳಿ ಬಳಸ್ಬೋದೇ ಹೊರತು ಸುಮ್ನೆ ಯಾವುದೇ ರೀತಿ ವೆಜನಲ್ ಕ್ಲೀನರ್ ತಗೊಬಂದು ಬಳಸಕ್ ಹೋಗ್ಬೇಡಿ. ನಿಮ್ಮ ಪ್ರೈವೇಟ್ ಪಾರ್ಟ್ನ ನೀಟಾಗಿ ನೀರಿಂದ ಮಾತ್ರ ವಾಶ್ ಮಾಡ್ಬಿಟ್ಟು ಆ ಪ್ಲೇಸ್ನ ನೀಟಾಗಿ ಒರೆಸ್ಕೋಬೇಕು, ಡ್ರೈ ಮಾಡ್ಕೋಬೇಕು. ನಿಮ್ಮ ಪ್ರೈವೇಟ್ ಪಾರ್ಟ್ಸ್ನ ಒರೆಸ್ಕೊಳ್ಳೋದಕ್ಕಿಂತ ಸಪ್ರೇಟಾಗಿ ಒಂದು ಟವಲ್ ಇಟ್ಕೊಳ್ಳಿ, ಅದನ್ನ ದಿನ ಒಗೆಯೋದಕ್ಕೆ ಹಾಕಿ. ಈ ರೀತಿ ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್, ಯೂರಿನ್ ಇನ್ಫೆಕ್ಷನ್ಸ್ ಖಂಡಿತವಾಗ್ಲೂ ಬರಲ್ಲ. ನಾನು ಹೇಳಿದ ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರು ನಿಮ್ಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗ್ತಾನೇ ಇರುತ್ತೆ ಅಂದ್ರೆ ದಯವಿಟ್ಟು ಒಳ್ಳೆ ಡಾಕ್ಟರ್ಗೆ ತೋರಿಸಿ ಮೆಡಿಸಿನ್ಸ್ ತಗೊಳ್ಳಿ. ಹೆಣ್ಮಕ್ಳೇ, ಈ ಚಿಕ್ಕ ಪುಟ್ಟ ಒಳ್ಳೆ ಬದಲಾವಣೆಗಳನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ. ಹೆಣ್ಮಕ್ಳೇ ಹುಷಾರು. ಮನೇಲಿ ಪೂಜೆ ಇದೆ, ಹಬ್ಬ ಇದೆ, ಮದುವೆ ಇದೆ, ಅಥವಾ ಪಾರ್ಟಿಗೆ ಹೋಗ್ಬೇಕು, ಫಂಕ್ಷನ್ಗೆ ಹೋಗ್ಬೇಕು, ಟೂರ್ಗೆ ಹೋಗ್ಬೇಕು ಅಂತ ಪೀರಿಯಡ್ ಪೋಸ್ಟ್ಪೋನ್ ಟ್ಯಾಬ್ಲೆಟ್ ತಗೋತಾ ಇದ್ದೀರಾ, ತುಂಬಾ ಹುಷಾರಾಗಿರಿ. ದಯವಿಟ್ಟು ಪೋಸ್ಟ್ಪೋನ್ ಟ್ಯಾಬ್ಲೆಟ್ನ ತಗೊಳಕ್ ಹೋಗ್ಬೇಡಿ. 18 ವರ್ಷದ ಹೆಣ್ಣು ಮಕ್ಕಳು ನಮ್ಮ ಬೆಂಗಳೂರಿನಲ್ಲೇ ಮನೆಯಲ್ಲಿ ಪೂಜೆ ಇದೆ ಅಂತ 3 ದಿನ ಕಂಟಿನ್ಯೂಸ್ ಆಗಿ ಪೀರಿಯಡ್ ಪೋಸ್ಟ್ಪೋನ್ ಟ್ಯಾಬ್ಲೆಟ್ ಹಾಕೊಂಡಿದ್ದಾರೆ. ನಂತರ ಅವ್ರಿಗೆ ಕಾಲು ಸೆಳೆತ ಜಾಸ್ತಿ ಆಗಿ ಕಾಲು ಊತ ಎಲ್ಲ ಬಂದು ಬ್ಲಡ್ ಕ್ಲಾಟ್ ಆಗಿ ತೀರ್ಕೊಂಡಿದ್ದಾರೆ. ಡಾಕ್ಟರ್ ವಿವೇಕಾನಂದ್ ಅವರು ಈ ಇನ್ಸಿಡೆಂಟ್ನ ಶೇರ್ ಮಾಡಿದ್ದಾರೆ. ದಯವಿಟ್ಟು ಹಬ್ಬ, ಪೂಜೆ, ಫಂಕ್ಷನ್ಸು, ಮದುವೆ ಅಂತ ಆ ಫಂಕ್ಷನ್ಗೋಸ್ಕರ ಟ್ಯಾಬ್ಲೆಟ್ಸ್ಗಳನ್ನ ಹಾಕೊಂಡು ನಿಮ್ಮ ಜೀವನ ಕಳ್ಕೋಬೇಡಿ. ಹೆಣ್ಮಕ್ಳೇ, ನೀವು ಯಾವಾಗಲೂ ಎನರ್ಜಿ ಆಗಿರಬೇಕಾ? ಪೀರಿಯಡ್ ಪೇನ್ಸ್ ಕಡಿಮೆ ಆಗಬೇಕಾ? ಕ್ರ್ಯಾಂಪ್ಸ್ ಎಲ್ಲ ಬರಬಾರ್ದಾ? ಹಾಗಾದರೆ ಪ್ರತಿದಿನ 1 ಬಾಳೆಹಣ್ಣು ತಿನ್ನಿ. ಊಟ ಆಗಿ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ನಂತರ ತಿನ್ನಿ, ಅಥವಾ 1 ಗಂಟೆ ಮುಂಚೆ ತಿನ್ನಿ. 1 ಬಾಳೆಹಣ್ಣು ಹೆಣ್ಮಕ್ಳಿಗೆ ಬರುವಂಥ ತುಂಬ ಪ್ರಾಬ್ಲಮ್ಸ್ನ ತಡೆಯುತ್ತೆ. ನೀವು ಎನರ್ಜಿ ಆಗಿರ್ತೀರ. ಹೆಣ್ಮಕ್ಳೇ, ಈ ವಿಡಿಯೋ ನಿಮಗೋಸ್ಕರ. ನೀವು ಬಳಸ್ತಾ ಇರುವಂತಹ ಸ್ಯಾನಿಟರಿ ಪ್ಯಾಡ್ಸಲ್ಲಿ ಟಾಕ್ಸಿನ್ಸ್ ಇದೆ, ಪ್ಲಾಸ್ಟಿಕ್ ಇದೆ, ಕೆಮಿಕಲ್ಸ್ ಇದೆ, ಪರ್ಫ್ಯೂಮ್ಸ್ ಕೂಡ ಇದೆ. ಅಂತಹ ಪ್ಯಾಡ್ಸ್ನ ನೀವು ಯೂಸ್ ಮಾಡೋದ್ರಿಂದ ತುಂಬಾ ರೀತಿಯ ಪ್ರಾಬ್ಲಮ್ಸ್ ಬರುತ್ತೆ, ಇನ್ಫೆಕ್ಷನ್ಸ್ ಆಗುತ್ತೆ, ಕೊನೆಗೆ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಒಂದು ಹೆಣ್ಮಗಳು ಒಂದು ಸೈಕಲ್ಗೆ ಮಿನಿಮಮ್ 10 ಸ್ಯಾನಿಟರಿ ಪ್ಯಾಡ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ಹೆಣ್ಮಕ್ಳಿದೀವಿ? ಎಷ್ಟು ಕೋಟಿ ಸ್ಯಾನಿಟರಿ ಪ್ಯಾಡ್ಸ್ ಪರಿಸರಕ್ಕೆ ಒಂದು ವರ್ಷಕ್ಕೆ ಸೇರ್ತಾ ಇದೆ ಅಂತ ಯೋಚನೆ ಮಾಡಿದ್ದೀರಾ? 300 ರಿಂದ 500 ವರ್ಷ ಅದು ನಮ್ಮ ಪರಿಸರದಲ್ಲೇ ಹಾಗೆ ಉಳಿದೋಗ್ತಾ ಇದೆ. ದಯವಿಟ್ಟು ಪ್ಲಾಸ್ಟಿಕ್ ಇರುವಂತಹ ಸ್ಯಾನಿಟರಿ ಪ್ಯಾಡ್ಸ್ನ ಬಳಸಬೇಡಿ. ಹಾಗಾದ್ರೆ ಏನ್ ಬಳಸೋದು ಮೇಡಮ್ ಅಂದ್ರೆ, ಕಾಟನ್ ಸ್ಯಾನಿಟರಿ ಪ್ಯಾಡ್ಸ್, ಬಯೋಡಿಗ್ರೇಡಬಲ್, ಪ್ಲಾಸ್ಟಿಕ್ ಇಲ್ದಲೇ ಇರೋದು, ಟಾಕ್ಸಿನ್ಸು, ಪರ್ಫ್ಯೂಮ್ಸು, ಕೆಮಿಕಲ್ಸ್ ಇಲ್ದಲೇ ಇರುವಂತಹ ಸ್ಯಾನಿಟರಿ ಪ್ಯಾಡ್ಸ್ ಕೂಡ ಸಿಗುತ್ತೆ. ಆನ್ಲೈನ್ ಅಲ್ಲಿ ಈಸಿಯಾಗಿ ಸಿಗ್ತಾ ಇದೆ, ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಅಂಥದೇ ಒಂದು ಪ್ರಾಡಕ್ಟ್ ಅವನಿ.
ಅವನಿ ಸ್ಯಾನಿಟರಿ ಪ್ಯಾಡ್ಸ್. ಇದರಲ್ಲಿ ಪ್ಲಾಸ್ಟಿಕ್, ಕೆಮಿಕಲ್ಸ್, ಪರ್ಫ್ಯೂಮ್ಸ್ ಯಾವುದೇ ರೀತಿ ಹಾನಿಕಾರಕ ವಸ್ತುಗಳನ್ನ ಹಾಕಿಲ್ಲ. ಇದು ಬಯೋಡಿಗ್ರೇಡಬಲ್. ಇದರಲ್ಲಿ 12 ಪ್ಯಾಕ್ಸ್ ಇದೆ. 1 ಸೈಕಲ್ಗೆ ಆರಾಮಾಗಿ ಸರಿ ಹೋಗುತ್ತೆ. ಇವ್ರದ್ದು ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಡಿಸ್ಪೋಸಬಲ್ ಬ್ಯಾಗ್ ಕೂಡ ಕೊಡ್ತಾರೆ. ನೀವು ಪ್ಯಾಡ್ಸ್ನ ಕ್ಯಾರಿ ಮಾಡೋದಕ್ಕೂ ಈಸಿ, ಥ್ರೋ ಮಾಡೋದಕ್ಕೂ ಈಸಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ತುಂಬಾ ಸಾಫ್ಟ್ ಆಗಿದೆ, ಲಾಂಗ್ ಕೂಡ ಇದೆ. ಪ್ಯೂರ್ ಕಾಟನ್ ಇಂದ ಮಾಡಿರುವಂತ ಸ್ಯಾನಿಟರಿ ಪ್ಯಾಡ್ಸ್. ನಾವು ಯೂಸ್ ಮಾಡಿದ್ಮೇಲೆ ಸುಮ್ಮನೆ ಹಾಗೆ ಎಸೆಯೋದಕ್ಕಿಂತ ಅಥವಾ ಪೇಪರ್ ಅಲ್ಲಿ ಕವರ್ಸ್ ಅಲ್ಲಿ ಸುತ್ತ ಎಸೆಯೋದಕ್ಕಿಂತ ಇವ್ರದೇ ಡಿಸ್ಪೋಸಬಲ್ ಬ್ಯಾಗ್ಸ್ ಇದೆ. ಇದರಲ್ಲಿ ನೀಟಾಗಿ ಹಾಕ್ಬಿಟ್ಟು ನೀವು ಡಸ್ಟ್ಬಿನ್ಗೆ ಹಾಕ್ಬೋದು. ಈ ರೀತಿ ಒಳ್ಳೆ ಪ್ರಾಡಕ್ಟ್ಸ್ ತುಂಬಾ ಇರುತ್ತೆ, ನೀವು ಹುಡುಕ್ಬೇಕು ಅಷ್ಟೇ. ನಿಮ್ಗೆ ಈ ಒಳ್ಳೆ ಸ್ಯಾನಿಟರಿ ಪ್ಯಾಡ್ಸ್ ಬೇಕು ಅಂತಂದ್ರೆ ಟ್ಯಾಗ್ ಮಾಡಿದೀನಿ, ಒಂದ್ಸಲ ಚೆಕ್ ಮಾಡಿ.